ನಮಸ್ಕಾರ ಎಲ್ರಿಗೂ. ಐಫೋನ್ 12 Pro Max ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಮತ್ತು ಚಾರ್ಜ್ ಆಗ್ತಾಯಿಲ್ವಂತೆ, ವೈರ್ಲೆಸ್ ಚಾರ್ಜಿಂಗಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರಂತೆ. ಬನ್ನಿ ನೋಡೋಣ ಬ್ಯಾಟ್ರಿ ರಿಪ್ಲೇಸ್ ಮಾಡಿ ಚಾರ್ಜಿಂಗ್ ಇಶ್ಯೂನ ರಿಸಾಲ್ವ್ ಮಾಡೋದಕ್ಕೆ. ಕಸ್ಟಮರ್ ಪ್ಲೇಸಲ್ಲಿ ಇದ್ದೀನಿ ಇವಾಗ, ಕೆಂಗೇರಿ ಹತ್ರ ಇರೋ ಉಳ್ಳಾಳ್ ಹತ್ರ. ಟರ್ನ್ ಆಫ್ ಮಾಡೋಣ. ಬಾಟಮ್ ಸ್ಕ್ರೂ, ಇಲ್ಲಿ ಕನೆಕ್ಷನ್ ಚಾರ್ಜ್ ಚೆಕ್ ಮಾಡೋಕ್ಕೆ ಇಲ್ಲ ಪ್ಲಗ್ ಪಾಯಿಂಟ್ ವಾಡೋದು. ಸೊ ಡಿಸ್ಪ್ಲೇ ರಿಮೂವ್ ಮಾಡ್ತಾಯಿದ್ದೀನಿ. 1 ಸೆಕೆಂಡ್. ಬ್ಯಾಟ್ರಿ ಕನೆಕ್ಟೆಡ್ ತೆಗೆಯೋಣ. ಬ್ಯಾಟ್ರಿ ಕನೆಕ್ಟೆಡ್ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಒಂದು ಇದೇ ಥರ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಿದ್ದೆ. ಸೊ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ವಿಲ್ ಟಾಕ್ ಟು ಈಚ್ ಅದರ್. ಸೊ ಬೇಜಾರಾಗುತ್ತೆ ಅಲ್ಲಿ ಕಸ್ಟಮರ್ಸ್ಗೆ ಎಲ್ಲ ನೋಡ್ತಿರೋ ಲೈವಲ್ಲಿರೋರು ಅಂತ ಮಾತಾಡ್ತಾರಲ್ಲ. ಇವತ್ತು ಆಫಾ ಸರ್ ಕೆಲಸ ಅಥವಾ ಹೌದು ಸರ್? ಇವತ್ತು ರಜೆ ರಜೆ. ಓನ್ ಫಾರ್ಮ್ ಇದೆಯಾ ನಿಮ್ಮದು? ನನ್ನದೇ ಓನ್ ಫಾರ್ಮ್ ಇದೆ. ಜಯನಗರ. ಏನು ಸರ್, ಸಾಫ್ಟ್ವೇರ್ ಬೇಸಾ ಏನಿಲ್ಲ? ನನ್ನ ಕಂಪ್ನಿ ಸೆಕ್ರೆಟ್ರಿ. ಓಕೆ ಓಕೆ ಓಕೆ. ಕಂಪ್ಲೈನ್ಸ್. ಫಸ್ಟ್ ಚಾರ್ಜಿಂಗ್ ಅದು ನೋಡ್ಕೊಳ್ಳೋಣ. ಸೊ ಚಾರ್ಜಿಂಗ್ ಸ್ಟ್ರಿಪ್ ಚೇಂಜ್ ಮಾಡಿ ಫಸ್ಟ್ ಚಾರ್ಜ್ ರೈಸ್ ಆಗುತ್ತೆ ನೋಡೋಣ.
ಹಿಂಗಾಗಿತ್ತು ಅಂದರೆ ಫಸ್ಟ್ ಚಾರ್ಜಿಂಗ್ ಸ್ಟ್ರಿಪ್ ಚೇಂಜ್ ಮಾಡಿ ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡೋಣ. ಓಕೆ. ಆಮೇಲೆ ಎಷ್ಟೊಂದು ಜನ ಇವತ್ತು ಕಾಲ್ ಮಾಡಿ ಕೇಳ್ತಾಯಿದ್ರು OS 26 ಅಪ್ಡೇಟ್ ಮಾಡ್ಬೋದಾ ಅಂತ. ಸೊ ಅದು ಇವಾಗಲೇ ಮಾಡೋದು ಒಳ್ಳೆಯದಲ್ಲ. ಓಕೆ. ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ವಿಲ್ ಕಮ್ ಟು ನೋ. ಸೊ ಚಾರ್ಜಿಂಗ್ ಸಿಂಬಲ್ ತೋರಿಸ್ತಾ ಇದೆ, ಇದು 71 ಆಗಿದೆ. ಸರ್ ಒಂದು ಪಾಸ್ವರ್ಡ್ ಹಾಕಿ. ಚಾರ್ಜ್ ಆಗ್ತಾಯಿದೆ. ಓಕೆ. ಸೊ 72 ಆಗಲಿ, ವೆಯ್ಟ್ ಮಾಡೋಣ. ಸೊ ರೈಸ್ ಆಗ್ತಾಯಿದೆ ಅಂದರೆ ಕರೆಕ್ಟಾಗಿದೆ ಅಂತ. ಪೋರ್ಟ್ದು ಹೋಗಿತ್ತು ಅದು? ಹಾಂ, ಅದು ಚಾರ್ಜಿಂಗ್ ಪೋರ್ಟ್ ಹೋಗಿದೆ. ಸೊ ಅದು ಚಾರ್ಜಿಂಗ್ ಸ್ಟ್ರಿಪ್ಪೇ ಚೇಂಜ್ ಮಾಡ್ತೀವಿ. ಸೊ ಚಾರ್ಜಿಂಗ್ ಸ್ಟ್ರಿಪ್ಪಲ್ಲಿ ನಿಮಗೆ ಕನೆಕ್ಟಿವಿಟಿ ಬಂದು ಮೈಕ್ಗಿರುತ್ತೆ, ಆಮೇಲೆ ಲೌಡ್ ಸ್ಪೀಕರ್ಗಿರುತ್ತೆ, ವೈಬ್ರೇಟರ್ಗಿರುತ್ತೆ, ಕಾಣಿಸ್ತಾ ಇದೆ ಇಲ್ಲಿ. ಮೈಕ್ ಇರುತ್ತೆ, ಲೌಡ್ ಸ್ಪೀಕರ್ ಇರುತ್ತೆ, ವೈಬ್ರೇಟರ್ ಇರುತ್ತೆ, ಆಮೇಲೆ ನೆಟ್ವರ್ಕ್ ಕೇಬಲ್ ಕನೆಕ್ಟ್ ಆಗಿರುತ್ತೆ, ಆಮೇಲೆ ಚಾರ್ಜಿಂಗ್ ಸ್ಟ್ರಿಪ್ಪು, ಚಾರ್ಜಿಂಗ್ ಕನೆಕ್ಟ್, ಇದೆಲ್ಲದು ಮದರ್ ಬೋರ್ಡ್ ಕನೆಕ್ಟ್ ಆಗಿರುತ್ತೆ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಈಗ 18 ಇನ್ OS ಇದೆ, ಅದನ್ನೇ ಯೂಸ್ ಮಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಐ ಲೆಟ್ ಯು ನೋ ವೆದರ್ ಟು ಅಪ್ಡೇಟ್ ಟು 26 ಆರ್ ನಾಟ್. ವೈ ಬಿಕಾಸ್ ಈಗ ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ, ಅವ್ರಿಗೇನು ಇಶ್ಯೂಸ್ ಬಂದಿಲ್ಲ ಆ್ಯಸ್ ಆನ್. ಬಟ್ ತುಂಬ ಚೇಂಜಸ್ ಇದೆ. ನಮಗೆ ಯಾವಾಗ 4ಇಂದ iPhone 4ಇಂದ ಇಲ್ಲಿ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇರೋದು, 4ಇಂದ ಇಲ್ಲಿ ತನಕನೂ ಇದೇ ಥರ ಐಕಾನ್ಸ್ ಇರ್ತಿತ್ತು. ನಿಮ್ಗೆ ಯಾವುದೇ ಅಪ್ಡೇಟ್ಸ್ ಆದ್ರೂ ಈಗ ಮಿರರ್ ಇಮೇಜ್ ಥರ ಇದೆ, ಅಂದರೆ ಗ್ಲಾಸಿ ಈ ಥರ ಇದೆ. ಐಕಾನ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. 72 ಆಗಿದೆ, ಸೊ ದಟ್ ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಸೊ ಈಗ ರಿಮೂವ್ ಮಾಡಿ, ಟರ್ನ್ ಆಫ್ ಮಾಡಿ, ಚಾರ್ಜಿಂಗ್ ಸ್ಟ್ರಿಪ್ ಚೇಂಜ್ ಮಾಡೋದನ್ನು. ಸೊ 100% ಒರಿಜಿನಲ್ ಆ್ಯಪಲ್ದೇ ಆಗ್ತಾ ಇರೋದು. ನಿಮಗೆ ಅದು ಮಾರ್ಕ್ ಮಾಡಿರ್ತಾರೆ. ನಾನ್ ಆ್ಯಪಲ್ ವೈರ್ಸ್ನಲ್ಲಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಾ? ಹ್ಞೂ ಸರ್. ಇದು ಅಮೆಝಾನ್ ಪ್ರೈಮ್ದು. ಅಮೆಝಾನ್ ಪ್ರೈಮ್ ಥರ ಮೇನ್ ಅಡಾಪ್ಟ್ರು ಇಂಪಾರ್ಟೆಂಟ್, ಅದು ಗೂಗಲ್ದು ಅಡಾಪ್ಟ್ರು. ಇಲ್ಲ ಇಲ್ಲ, ಇದು ಒರಿಜಿನಲ್ ಆ್ಯಪಲ್ದು. ಆ್ಯಪಲ್ದೇನಾ? ಹೌದಾ? ಆ್ಯಪಲ್ದಲ್ಲ ಸರ್ ಅದು. ಇಲ್ಲ, ಇನ್ನೊಂದು ಕಡೆ ಇದೆ ಅದು. ಹಾಂ, ಅದು ಇಲ್ಲ, 20 ವಾಟ್ಸ್ ಮೇಲ್ಪಟ್ಟು ಹೋಯ್ತು ಅಂದರೆ ಮದರ್ ಬೋರ್ಡ್ಗೆ ಇಶ್ಯೂ ಆಗುತ್ತೆ. ಯಾವಾಗಲೂ ಆಗುತ್ತೆ ಅಂತಲ್ಲ, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್, ಬಟ್ ಎಲ್ಲಿ ತನಕ ವಿತ್ಸ್ಟ್ಯಾಂಡ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದಟ್ ನಾವು ಹೇಳೋದೇನೆಂದರೆ ನಿಮಗೆ ಒರಿಜಿನಲ್ ಅಡಾಪ್ಟರ್ನ ಯೂಸ್ ಮಾಡಿ ಅಂತ. ಯಾವುದನ್ನು ಯೂಸ್ ಮಾಡಿದ್ರು ನೀವು ಓಪೋ ವಿವೋದು ಇರುತ್ತಲ್ಲ ಅದನ್ನು ಮಾತ್ರ ಕೇಬಲ್ ಚೇಂಜ್ ಮಾಡ್ಕೋಬೋದಾ? ಕೇಬಲ್. ಹಾಂ, ಬಟ್ ನಿಮಗೆ ಕೇಬಲಲ್ಲಿ ಒಳಗಡೆ ವೈರಿಂಗ್ ಇರುತ್ತಲ್ಲ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಫಾಸ್ಟ್ ಚಾರ್ಜಿಂಗು, ಬೇಗ ಡ್ರೈನ್ ಆಗೋದು ಎಲ್ಲ. ನೀವೀಗ ಒರಿಜಿನಲ್ ಕೇಬಲ್, ಒರಿಜಿನಲ್ ಅಡಾಪ್ಟ್ರಲ್ಲಿ ಒಂದ್ಸರಿ ಚಾರ್ಜ್ ಮಾಡಿ ನೋಡಿ ಎಷ್ಟು ದಿನ, ಎಷ್ಟೊತ್ತು ಬರುತ್ತೆ, ಎಷ್ಟು ಅವರ್ ಬರುತ್ತೆ ಅಂತ. ಸೇಮ್ ಯೂಸೇಜ್ ನೀವು ತಿರ್ಗಾನು ಮಾಮೂಲಿ ಕೇಬಲು, ಮಾಮೂಲಿ ಅಡಾಪ್ಟ್ರಲ್ಲಿ ಚಾರ್ಜ್ ಮಾಡಿ ತಿರ್ಗಾ ಯೂಸ್ ಮಾಡಿ. ನಿಮ್ಗೆ ಆಬ್ವಿಯಸ್ಲಿ 100% ನಿಮ್ಗೆ ಕಮ್ಮಿ ಬಂದೇ ಬರುತ್ತೆ ಬ್ಯಾಕಪ್.
ಥರ ಮುಂಚೆ ಯಾವಾಗನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಾ ಸರ್? ಇಲ್ಲ, ಫಸ್ಟ್ ನಿಮ್ಮ ಮುಂದೆನೇ ರಿಪೇರ್ ಮಾಡೋದಾಗಿರ್ಬೋದು. ಫಸ್ಟ್ ಟೈಮ್. ಹೆಂಗೆ ಅನ್ನಿಸ್ತದೆ? ಈಸಿ ಇದೆ ಅನಿಸ್ತಾ ಇದೆಯಾ? ರಿಪೇರ್ ಅದ್ರ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ, ಬಟ್ ನಮ್ಮದೇ ಮಾಡ್ತಿರೋದ್ರಿಂದ ನಮಗೊಂದು ಟ್ರಸ್ಟ್ ಇರುತ್ತೆ. ಓಕೆ. ಆ ಕಾಂಪೊನೆಂಟ್ ಇರುತ್ತೆ, ನಮ್ಮದೇ ಮಾಡ್ತಿದಾರಲ್ಲ ಅಂತ. ಕಾಂಪೋನೆಂಟ್ಸ್ ಮಿಸ್ಪ್ಲೇಸ್ ಆಗಲ್ಲ ಅನ್ನೋದೊಂದು, ಅದೇ ಮಿಸ್ ಆಗಲ್ಲ ಅನ್ನೋದೊಂದು. ನೋಡಿ, ನಾವು ಆಗ್ತಿರೋದು ಮತ್ತು ನಿಮ್ಮದು ಇದ್ದಿದ್ದು ಇದು ಹಳೇದು, ಇದು ಹಳೆಯದು, ಇದು ನಾವು ಆಗ್ತಿರೋದು. ಸರಿ. ಬರೀ ಆ್ಯಪಲ್ ಪ್ರಾಡಕ್ಟ್ ಮಾತ್ರ ಸರ್ವಿಸ್ ಮಾಡ್ತೀರಾ ನಾವು? ಬೇರೆದು ಮಾಡ್ತೀವಿ, ಬಟ್ ಜಾಸ್ತಿ ಆ್ಯಪಲ್ಲೇ ಮಾಡೋದು.
ಬೇರೆ ಇವಾಗ ಆ್ಯಂಡ್ರಾಯ್ಡ್ ಮೊಬೈಲ್ ರಿಪೇರ್ ಮಾಡೋದು ವರ್ತೇ ಇಲ್ಲ ಹಂಗಾಗಿದೆ. ಆಮೇಲೆ S25, S23, S22 ಅಲ್ಟ್ರಾ ಎಲ್ಲ ಬೇರೆ ಕಾನ್ಸೆಪ್ಟು. ಬಟ್ ಬೇರೆದೆಲ್ಲ ನಾರ್ಮಲ್ ನಾಟ್ ವರ್ತ್ ಡೂಯಿಂಗ್ ಇಟ್. ವಿಲ್ ಗೆಟ್ ಎ ಬೆಟರ್ ಡಿವೈಸ್. ಹಲೋ, ಇಂಪಾರ್ಟೆಂಟ್. ಒಂದು ಪ್ರಾಬ್ಲಮ್ ಆಚೆ ಬಂದು ಮಾಡಿದ್ರೆ ಮೈನ್ಯೂಟ್ ಇರುತ್ತಾ. ಚಾರ್ಜಿಂಗ್ ಸ್ಟ್ರಿಪ್ ಚೇಂಜ್ ಮಾಡಾಗಿದೆ. ಅದೇ ನೋ ಸಿಮ್ ಫೌಂಡ್ ಅಂತ ಎರಡು ಬರ್ತಾಯಿರ್ತಲ್ಲ, ಅದಕ್ಕೇನು ಮಾಡೋಣ? ಅದು ಇದರಲ್ಲಿ ಪ್ರಾಬ್ಲಮ್ ಇರ್ಬೋದು. ಅದು ತಂದ್ಬಿಟ್ಟು ವಾಪಸ್ ಹಾಕಿದ್ರೆ ಸರಿ ಹೋಗುತ್ತೆ ಸಿಮ್ಮು. ಬಟ್ ಅದೇ ಇಶ್ಯೂ ಇರೋದು. ಇನ್ನೊಂದು ಟ್ರೈ ಮಾಡಬೇಕಂದ್ರೆ ಒಂದು 6 ತಿಂಗಳು ಇಲ್ಲ 2 ನಿಮಿಷ. ಇದು ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇರಲ್ಲ. ಆಗ್ತಿದೆಯಾ?
ಅಲ್ಲ ಪ್ರೆಸ್ ಮಾಡಿದ್ದೀನಿ. ಸಿಮ್ ಕಾರ್ಡ್ ಚೇಂಜ್ ಮಾಡಿ, ಸಖತ್ ಸ್ಕ್ರ್ಯಾಚಸ್ ಆಗಿದೆ. ಸರಿ, ಸಿಮ್ ಕಾರ್ಡ್ ಚೇಂಜ್ ಮಾಡಿ ನೋಡಿ, ಬೇರೆ ಸಿಮ್ ಕಾರ್ಡ್ ಹಾಕಿ ನೋಡಿ. ಓಕೆ. ಇವಾಗ ತೆಗ್ದೆಲ್ಲ ಹಾಕಿದ್ದೀವಲ್ಲ ನೋಡಿ. ಅವ್ರು ಓ ಎಸ್ ಅಪ್ಡೇಟ್ ಮಾಡ್ತಿದ್ದಂಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಅಂತಾರಲ್ಲ, ಅದನ್ನ ಹೆಂಗೆ ಅವಾಯ್ಡ್ ಮಾಡೋದು? ಇದು ಏನು ಮಾಡೋಕ್ಕಾಗಲ್ಲ ಸರ್, ಸ್ಲೋ ಆಗಿಬಿಡುತ್ತೆ. ಅದೆಲ್ಲದೂ ಚೇಂಜ್ ಮಾಡ್ತಾರೆ. ಈಗ ನೋಡಿ 26ಅಲ್ಲಿ ಗ್ರಾಫಿಕ್ಸ್ ಎಲ್ಲ ಸಖತ್ ಹೈ ಕೊಟ್ಟಿದ್ದಾರೆ, ಜಾಸ್ತಿ ಪವರ್ ಹಿಡಿದೇ ಇರಲಿ. ಆಮೇಲೆ ನಮ್ಮದು ಯೂಸೇಜೂ ಜಾಸ್ತಿ ಆಗಿದೆ. ಮುಂಚೆ ಅಷ್ಟು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಅಲ್ವಾ? ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ ಮೇಜರನ್ನ ಇದು ಬರೀ ಕಾಲ್ ಮಾತ್ರ ಯೂಸ್ ಮಾಡೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮ್ ಆ್ಯಪೇ ಹಾಕಿಲ್ಲ. ಓ ಸರ್ ಪಾಸ್ಪೋರ್ಟ್ ಡೇಟಾ ಡಿಲೀಟ್ ಆಗಲ್ಲ? ಏನಾಗಲ್ಲ, ಡೇಟಾ ಏನಾಗಲ್ಲ. ಸೊ ಚಾರ್ಜಿಂಗ್ ಇಶ್ಯೂ ಇತ್ತು, ಚಾರ್ಜಿಂಗ್ ಸ್ಟ್ರಿಪ್ ರಿಪ್ಲೇಸ್ ಮಾಡಿದ್ದೀವಿ ಮತ್ತು ಬ್ಯಾಟ್ರಿ ರಿಪ್ಲೇಸ್ ಮಾಡಿದ್ವಿ. ಬ್ಯಾಟ್ರಿ ಪರ್ಸೆಂಟೇಜ್ ತುಂಬ ಕಮ್ಮಿ ಆಗಿತ್ತಂತೆ. 70ಯಲ್ಲಿತ್ತ ಸರ್? 70 ಚೇಂಜಲ್ಲಿತ್ತು. ಸೊ 79 ಬಂದಮೇಲೆ ರೆಕಮೆಂಡೆಡ್ ಟು ಚೇಂಜ್, ಇಲ್ಲಾಂದರೆ ಒಂದು ದಿನಕ್ಕೆ 2-3 ಸತಿ ಚಾರ್ಜ್ ಮಾಡಬೇಕಾಗತ್ತೆ. ಸೊ ಡಿವೈಸ್ ರೆಡಿಯಾಗಿದೆ, ಕಸ್ಟಮರಿಗೆ ಕೊಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಏನೇ ರಿಪೇರ್ ಇದ್ರೂ ಕಸ್ಟಮರ್ ಪ್ಲೇಸನ್ನು ತೋರಿಸೋದಕ್ಕೆ ಕಸ್ಟಮರ್ ಪ್ಲೇಸ್ಗೆ ಬಂದು ಮಾಡಿಕೊಡ್ತೀವಿ.